ಗೆಟಪ್ ನೋಡ್ತಿದ್ರೆ ಗೊತ್ತಾಗ್ತಿದೆ ಈ RR310 2024 ವರ್ಷನ್ನ ನಾವು ಇವತ್ತು ಬೆಳಗ್ಗೆ ಕೊಯಂಬತ್ತೂರಲ್ಲಿಂದ ಓಡಿಸ್ತಾನೆ ಇದ್ದೀವಿ. ಆ್ಯಂಡ್ ಹಳೆ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಡ್ ವಾಕ್ ಅರೌಂಡ್ ಎಲ್ಲ ಕೊಟ್ಟಿದ್ದೀನಿ. ಬಟ್ ಈ ವಿಡಿಯೋದಲ್ಲಿ ಆ ಪಾರ್ಟ್ಸ್ ಯಾವ ಥರ ವರ್ಕ್ ಆಗುತ್ತೆ, ಅಪ್ಗ್ರೇಡಾ ಇಲ್ಲಾಂದರೆ ಜಸ್ಟ್ ದುಡ್ಡು ಜಾಸ್ತಿ ಪೇ ಮಾಡಬೇಕಾ, ಇಲ್ಲ RTR310 ಥರ ಜಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಡ್ ಮಾಡಿ ಇಂಜಿನಲ್ಲಿ ಯಾವುದೇ ರೀತಿಯಾದ ವರ್ಕ್ ಮಾಡಿಲ್ಲ. ಸೊ ಎಲ್ಲ ಡೀಟೇಲ್ಸ್ ಈ ವಿಡಿಯೋಲಿ ಕೊಡ್ತೀನಿ. ಆ್ಯಂಡ್ ಈ ಗಾಡಿ ಯಾವ ಥರ ರೈಡ್ ಮಾಡುತ್ತೆ ಅಂತ ಮೇಯ್ನಾಗಿ ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಈ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಾಂಬರ್ ಗ್ರೇ ಅಂತ, ಇದು ಏನು ಬಾಂಬರ್ ಅಂತ ಗೊತ್ತಿಲ್ಲ, ಬಟ್ ಗ್ರೇ ಕಲರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಹಿಂದೆ ನಮಗೆ ರೇಸಿಂಗ್ ರೆಡ್ ಅಂತಲೂ ಇದೆ. ಪ್ರಾಪರ್ ಡುಕಾಟಿ ಸ್ಟೈಲಲ್ಲಿ ಈ ಕಲರಿಂದ ಈಗ ವಿಂಗ್ಲೆಟ್ಸ್ನು ಆ್ಯಡ್ ಮಾಡಿದ್ರಿಂದ ಪ್ರಾಪರ್ ಪಾನಿಗಾಲೆ, ಒಂದು ಚಿಕ್ಕದಾದಂಥ ಪಾನಿಗಾಲೆ ಇದ್ದಂಗಿದೆ. ಒಂದು ಪಾನಿಗಾಲೆ ಕಾಸ್ಟಲ್ಲಿ ನೀವು ಅಟ್ಲೀಸ್ಟು ಗಾಡಿ ತೊಗೊಬೋದು. ಇದು ಅಪಾಚಿ RTR ಥರ ಇದರಲ್ಲಿ ಜಸ್ಟ್ ಕಾಸ್ಮೆಟಿಕಲ್ ಅಪ್ಡೇಟ್ಸ್ ಇಲ್ಲದೆ ಇಂಜಿನಲ್ಲೂ ಅಪ್ಗ್ರೇಡ್ ಮಾಡಿದರೆ. ಮೊದಲನೇದಾಗಿ ಇಂಜಿನ್ ಬಗ್ಗೆ ಮಾತಾಡೋಣ. ಇದು BMW ಹಾಗೆ TVS ಕೊಲಾಬ್ರೇಷನಲ್ಲಿ ಮಾಡಿರೋ ಇಂಜಿನು. ಬಟ್ ಈಗ ಫೈನಲಿ TVS ಅವರು ಇಂಜಿನ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡಿದ್ದಾರೆ. ಏಕೆಂದರೆ ಪಿಸ್ಟನ್ನ ಲೈಟ್ ಮಾಡೋದು 10% ಲೈಟ್ ಆಗಿದೆ, ಹಾಗೆ ರಿಂಗ್ಸ್ನ, ಹಾಗೆ ಏರ್ ಇಂಟೇಕ್ ಸ್ವಲ್ಪ ಜಾಸ್ತಿ ಇದೆ, ಬಿಕಾಸ್ ವಾಲ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ಇದರ ಪವರು 34ರಿಂದ 38ವರೆವರೆಗೂ ಹೋಗಿದೆ. ಟಾರ್ಕ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ, ಬಟ್ ಏನಂದರೆ ಇನಿಷಿಯಲ್ RPM ಅಲ್ಲೇ ಟಾರ್ಕ್ ಕಿಕ್ಕಿನ್ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಿದೆ ಅಂದರೆ ಸಿಟಿಯಲ್ಲಿ ಓಡಿಸೋದಕ್ಕೆ ಪ್ಲಸ್ ಲೋ ಆ್ಯಂಡ್ ಟಾರ್ಕ್ ಇನಿಷಿಯಲ್ ಮೂಮೆಂಟಲ್ಲಿ ನಿಮಗೆ ಫೀಲ್ ಆಗೇ ಆಗುತ್ತೆ. ಫಾಸ್ಟಾಗಿ ಹೋಗ್ಬೇಕಾದ್ರೆ ಮಿಡ್ ರೇಂಜ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಂಜಿನಲ್ಲಿ. ಸೊ ಇದು ಎಲ್ಲದರಿಂದ ಎಫಿಷಿಯನ್ಸಿಯಿಂದ ವೈಬ್ರೇಷನ್ನ ಕೂಡ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಮೇ ಬಿ ಟ್ರ್ಯಾಕ್ ಸೂಟು ಇಶ್ಯೂಸ್ ನೋಡಿ, ಈ ಥರ ಗೇರಪ್ ಆಗಿ ಕಂಪ್ಲೀಟ್ಲಿ ಗೇರಪ್ ಆಗಿರೋದ್ರಿಂದ ವೈಬ್ರೇಷನ್ ಅಷ್ಟೊಂದು ರೀಚ್ ಆಗಿಲ್ಲ ಅನ್ಕೋತೀನಿ ನನಗೆ. ಬಟ್ ನಾವು ಇದನ್ನು ರೋಡ್ ಟೆಸ್ಟ್ ಮಾಡಿದಾಗ ವೈಬ್ರೇಷನ್ಸ್ ಲೆವೆಲ್ ಚೆಕ್ ಮಾಡೋಣ. ಬಟ್ ಫಾರ್ ನೌ ವೈಬ್ರೇಷನ್ ತುಂಬ ಕಮ್ಮಿ ಆಗಿದೆ, ಬಿಕಾಸ್ ಅದೇ ಒಂದು ದೊಡ್ಡ ಕಂಪ್ಲೇಂಟ್ ಇದ್ದಿದ್ದು ಹಳೆ RR310 ಮತ್ತು ಈಗಿರೋ RTR310. DOHC ರಿವರ್ಸ್ ಇನ್ಕ್ಲೈನ್ಡ್ ಇಂಜಿನು, ಲಿಕ್ವಿಡ್ ಕೂಲಿಂಗು ಚೆನ್ನಾಗಿದೆ. ಬಟ್ ಇಲ್ಲಿ ಫ್ರಂಟ್ ಆ್ಯಂಡ್ ಶೇಪ್ ನೋಡಿದ್ರೆ ನಿಮಗೆ ಈ ಶೇಪ್ ಏನಿದೆ RTR ಅಲ್ಲಿ ನೋಡಿದ್ವಿ ನಾವು, ಈ ಶೇಪು ಇಲ್ಲಿ ನಮಗೆ ರೇಡಿಯೇಟರ್ ಇದೆ. ಸೊ ಈ ಓವರ್ ಆಲ್ ಶೇಪು ಡುಕಾಟಿ ಮಾನ್ಸ್ಟರ್ ಶೇಪ್ ಥರ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಈ ಕಲರ್ ಜೊತೆ ಈ ಕಾಂಟ್ರಾಸ್ಟಿಂಗ್ ವೀಲ್ಸ್ ಏನಿದೆ ವೆರಿ ಅಟ್ರಾಕ್ಟಿವ್. ಬಟ್ ನೀವು ಆ ರೆಡ್ ಕಲರ್ಗೂ ಇದಕ್ಕೂ ಆಲ್ಮೋಸ್ಟ್ 5,000 ಎಕ್ಸ್ಟ್ರಾ ಪೇ ಮಾಡ್ತಾ ಇದ್ದೀರಾ. ಇದು 7,97,000 ಎಕ್ಸ್ಟ್ರಾ ಬರ್ತಾ ಇದೆ. ಬಟ್ ಇದರಲ್ಲಿ 2 ಪ್ಯಾಕೇಜಸ್ಸು ಆ್ಯಡ್ ಆಗಿಲ್ಲ. ಡೈನಮಿಕ್ ಪ್ರೋ ಕಿಟ್ ಅಂತ ಕಿಟ್ಸ್ ಏನೋ ಕೊಟ್ಬಿಟ್ಟಿದ್ದಾರೆ. ಪ್ಲಸ್ ನಿಮಗೆ ಬಿಲ್ಟ್ ಟು ಆರ್ಡರ್ BTO ಅಂತ ಒಂದು ಆಪ್ಷನ್ ಇದೆ. ಐ ಥಿಂಕ್ TVS ಅವ್ರು ಏನು ಮಾಡಿದ್ದಾರೆ ನನಗೆ ಇಂಪ್ರೆಸಿವ್, ಬಿಕಾಸ್ ಎಲ್ಲರಿಗೂ ಬಿಲ್ಟ್ ಟು ಆರ್ಡರ್ ಆ ಕಿಟ್ಸ್ ಏನಿದೆ ಎಲ್ಲರಿಗೂ ಯೂಸ್ ಆಗಲ್ಲ. ಸೊ ತುಂಬ ಜನ ಗಾಡಿ ಇಂಜಿನ್ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಇದ್ದರೆ ಸಾಕು, ಬಟ್ ಇದರಲ್ಲಿ ಆ ಥರ ಅಲ್ಲ. ಒಳ್ಳೆ ಎಲೆಕ್ಟ್ರಾನಿಕ್ ಆಪ್ಷನ್ಸ್ ಇದೆ. ನೀವೇನೋ ಟ್ರ್ಯಾಕಲ್ಲಿ ಓಡಿಸ್ತಿದ್ದೀರಾ, ಇಲ್ಲ ನಿಮ್ಗೆ ಆ ಥರ ಕ್ವಿಕ್ ಶಿಫ್ಟರ್ ಬೇಕಾ, ಇಲ್ಲಾಂದರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಹೆಂಗಿದ್ರು ಸ್ಟ್ಯಾಂಡರ್ಡ್ ಆಗೇ ಬರುತ್ತೆ. ಬಟ್ ಅಡ್ಯಾಪ್ಟಿವ್ ಕ್ರೂಸ್ ಕಂಟ್ರೋಲು ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲು, ಅಡ್ಯಾಪ್ಟಿವ್ ಕಾರ್ನರಿಂಗ್ ABS, ಹಲವಾರು ಆಪ್ಷನ್ಸ್ನನ್ನು ಕೊಟ್ಟಿದ್ದಾರೆ. ಪ್ಲಸ್ ನಮಗೆ ಮೊದಲನೇ ಬಾರಿಗೆ ಐ ಥಿಂಕ್ ಬೈಕ್ಸಲ್ಲಿ ಯಾವುದ್ರಲ್ಲಿ ಇಲ್ಲ, ಕೆಲವು ಏಥರಲ್ಲಿ ನೋಡಿದ್ವಿ, ಬಟ್ ಬೈಕ್ಸಲ್ಲಿ ಹೈ ಎಂಡ್ ಬೈಕ್ಸ್ ಅಲ್ಲ, ಈ ಪ್ರೈಸ್ ಪಾಯಿಂಟಲ್ಲಿ ಇರೋ ಬೈಕ್ಸಲ್ಲಿ TPMS ಈ ಗಾಡಿಯಲ್ಲಿ ಆಪ್ಷನ್ ಇರೋದು. ವೆರಿ ನೈಸ್. ನೆಕ್ಸ್ಟ್ ಸೀಟಿಂಗ್. TVS ಅವ್ರು ಮಾಡಿದ ಕೆಲಸಕ್ಕೆ ಈವನ್ KTM ಅವ್ರು ಕೂಡ ಬ್ಯಾಕ್ ಸೀಟ್ ತೊಗೊಂಡು ಅವರ RC390ನ ಅಪ್ಗ್ರೇಡ್ ಮಾಡಿಬಿಟ್ಟು ಆಲ್ಮೋಸ್ಟ್ ಅದು ಸ್ಪೋರ್ಟ್ಸ್ ಟೂರ್ ಥರ ಮಾಡಿಬಿಟ್ರು. ಬಿಕಾಸ್ ಈ ಗಾಡಿಯಿಂದ ನೋಡಿ ಕಂಫರ್ಟೇಬಲ್ ರೈಡಿಂಗ್ ಪೊಸಿಷನ್, ತುಂಬ ರಿಯರ್ ಸೆಟ್ಟು ಇಲ್ಲ, ಫುಟ್ ಪೆಕ್ಸು, ಹಾಗೆ ಹ್ಯಾಂಡಲ್ ಬಾರ್ ನೋಡಿ ತುಂಬ ಡೌನ್ ಈ ಥರ ಇಲ್ಲಿಲ್ಲ. ಸೊ ನೀವು ತುಂಬ ಬೆಂಡ್ ಮಾಡಿ ಆರಾಮಾಗಿ ಸ್ಟ್ರೈಟಾಗಿ ಕೂತ್ಕೊಂಡೆ ಹೋಲ್ಡ್ ಮಾಡ್ಕೊಬೋದು. ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್. ಬಟ್ ಈಗ ಬಂದಿರೋ ಅಪ್ಗ್ರೇಡ್ಸಲ್ಲಿ ಡೈನಮಿಕ್ ಪ್ರೋ ಅಲ್ಲಿ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಸಿಗ್ತಾ ಇದೆ. ಸೊ ಇವತ್ತು ಟ್ರ್ಯಾಕ್ ಮೋಡಲ್ಲಿ ನನ್ನ ರೇಸ್ ಸೆಟ್ಟಿಂಗ್ಸ್ ಏನಿದೆ, ನಾವು ಸಸ್ಪೆನ್ಷನ್ ಟ್ಯೂನಿಂಗು ಮತ್ತು ಏರ್ ಪ್ರೆಷರು ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಸೀರಿಯಸ್ಲಿ ಹಳೆ RR310ಗೂ ಇದಕ್ಕೂ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್ ಗುರು. ಬಿಕಾಸ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಬಿಕಾಸ್ ಇದರಲ್ಲಿ ತುಂಬ ಚೆನ್ನಾಗಿರೋ ಚಾಸಿ ಇದೆ, ಬಟ್ ಸಸ್ಪೆನ್ಷನು ಸ್ವಲ್ಪ ಸಾಫ್ಟಾಗಿ ಇಟ್ಟಿದ್ರು, ಅಷ್ಟೊಂದು ಸ್ಪೋರ್ಟಿಯಾಗಿರಲಿಲ್ಲ. ಬಟ್ ಇವಾಗ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ಹಿಂಗಲ್ಲಿ ಹೋಗ್ತಿದ್ದೀರಾ ಅಂದರೆ ಸ್ವಲ್ಪ ಸ್ಟಿಫ್ ಆಗಿ ಇಟ್ಕೊಬೋದು ಸಸ್ಪೆನ್ಷನ್ನ. ಕಂಪ್ರೆಷನ್ನು ಡ್ಯಾಂಪಿಂಗ್ ಎರಡೂ ರೀಬೌಂಡ್ನ ಅಡ್ಜಸ್ಟ್ ಮಾಡಿಕೊಂಡು ಪ್ರೀಲೋಡ್ ಹೆಂಗಿದ್ರು ಅದು ಮಾಡುವಾಗ ಅದು ಆಗುತ್ತೆ. ಸೊ ಓವರ್ ಆಲ್ ಫ್ರಂಟ್ ಸಸ್ಪೆನ್ಷನ್, ರಿಯರ್ ಸಸ್ಪೆನ್ಷನಲ್ಲಿ ನಮಗೆ ಡ್ಯಾಂಪಿಂಗ್ ಆಪ್ಷನೂ ಇದೆ. ಆ ಸ್ಪ್ರಿಂಗ್ ಎಷ್ಟು ಕಂಪ್ರೆಸ್ ಆಗುತ್ತೆ ಇಲ್ವಾ, ಎಷ್ಟು ಲೋಡ್ ತೊಗೊಳುತ್ತೆ ಅಂತೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಇದರಿಂದ ಗಾಡಿಯ ರೈಡಬಿಲಿಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಇದರಲ್ಲಿ ಸ್ವಲ್ಪ ಡ್ರಾಬ್ಯಾಕ್ಸ್ ಅನ್ನೋದು ಇದ್ದೇ ಇತ್ತು. ನಾನು ಹೇಳ್ದಂಗೆ ವೈಬ್ರೇಷನ್ಸ್ ಅದನ್ನ ಮಿನಿಮೈಸ್ ಮಾಡಿದ್ದಾರೆ. ಬಟ್ ಈ ಟ್ಯಾಂಕ್ ಕೆಪಾಸಿಟಿ ಏನಿದೆ ಸ್ಟಿಲ್ ಈಗ 11 ಲೀಟ್ರೆ. ಬಟ್ ನಿಮ್ಗೆ ಯೂಸಬಲ್ ಬರೋದು 9.25 ಇಲ್ಲ 10 ಲೀಟ್ರು ಅಷ್ಟೇ ಯೂಸ್ ಮಾಡೋಕ್ಕಾಗೋದು. ಬಟ್ ಮೈಲೇಜ್ ಏನೋ ಆಲ್ಮೋಸ್ಟ್ 28ರಿಂದ 30 ಕೊಡುತ್ತೆ ಗಾಡಿ. ಸೊ ಅದರಿಂದ ನಿಮಗೆ 270, 280ವರೆಗೂ ನಿಮಗೆ ಟ್ಯಾಂಕ್ ರೇಂಜ್ ಸಿಗುತ್ತೆ. ಡೀಸೆಂಟ್, ಬಟ್ 13 ಇಲ್ಲ 15 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ರೆ ಚೆನ್ನಾಗಿರೋದು. ಸೀಟ್ ಕುಷನಿಂಗ್ ಸ್ವಲ್ಪ ತಿನ್ನಾಗಿದೆ, ಲಾಂಗ್ ಡ್ರೈವ್ಸ್ಗೂ ಓಕೆ ಮಾಡ್ಬೋದು. ಬಟ್ ಪಿಲಿಯನ್ ಸೀಟ್ ಐ ಥಿಂಕ್ ಅನ್ಯೂಸಬಲ್, ತುಂಬ ಕಂಫರ್ಟೇಬಲ್ ಇರೋದಿಲ್ಲ. ಹಾಗೆ ಒಂದು ಫಸ್ಟ್ ಫ್ಲೋರಲ್ಲಿ ಇದ್ದಂಗಿದೆ ಇದು ಪಿಲಿಯನ್ ಸೀಟ್. ಸೊ ಮುಂದೆ ಏನಿದೆಯೋ ಅದೇ ಇದೆ. ಚಾಸಿಯಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ಮಾಡಲಿಲ್ಲ, ಆರ್ಗೊನಾಮಿಕ್ಸ್ ಯಾವುದೇ ರೀತಿಯ ಚೇಂಜಸ್ ಮಾಡಿಲ್ಲ. ಹೊಸ ವಿಂಗ್ಲೆಟ್ಸ್ ಬಂದ್ಬಿಟ್ಟಿದೆ. ಏನು ಗುರು JC ರೋಡಲ್ಲಿ ಹಾಕಿರೋದು ಅಂದರೆ ಇದು ಪರ್ಪಸ್ ಬಿಲ್ಡ್ ವಿಂಗ್ಲೆಟ್. ಸೊ ನೀವು MotoGP ಬೈಕ್ಸಲ್ಲಿ ಹಾಗೆ ಸೂಪರ್ ಬೈಕ್ಸಲ್ಲಿ ಆಲ್ರೆಡಿ ನೋಡ್ಬಿಟ್ಟಿದ್ದೀರಾ. BMW S1000 RR ಈಗ ಪಾನಿಗಾಲೆಯಲ್ಲಿ ಕೂಡ ಬಂದ್ಬಿಟ್ಟಿದೆ. 3 kg ಡೌನ್ ಫೋರ್ಸ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಹೈಯರ್ ಸ್ಪೀಡ್ಸಲ್ಲಿ 220, 230 ಹೋದ್ಮೇಲೆ ಆ ಏರೋಡೈನಾಮಿಕ್ಸ್ ಏನಿದೆ ಗಾಡಿನ ಕೆಳಗಡೆ ಪುಷ್ ಮಾಡುತ್ತೆ.
ಪುಷ್ ಮಾಡಿದಾಗ ಏನಾದರೆ ನಿಮ್ಗೆ ಇನ್ನೂ ಟ್ರಾಕ್ಷನ್ ಜಾಸ್ತಿ ಇರುತ್ತೆ ಫ್ರಂಟ್ ವೀಲಲ್ಲಿ. ಸೊ ಆವಾಗ ನೀವು ಇನ್ನೂ ಕಾನ್ಫಿಡೆಂಟಾಗಿ ನುಗ್ಬೋದು ಎಲ್ಲನೂ. ಸೊ ವಿಂಗ್ಲೆಟ್ಸ್ ಡೆಫಿನೆಟ್ಲಿ, ಬಟ್ ಬಿದ್ದಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಏನಾದರೂ ಹೈವೇಲಿ ಹೋಗ್ತಿರ್ಬೇಕಾದ್ರೆ ಬಿದ್ದರೆ ಒಂದು ಸೈಡ್ ವಿಂಗ್ಲೆಟ್ ಇರುತ್ತೆ, ಇನ್ನೊಂದು ಸೈಡ್ ವಿಂಗ್ಲೆಟ್ ಇರಲ್ಲ. ಸೊ ಸ್ವಲ್ಪ ಫ್ರಾಜೈಲ್ ಪಾರ್ಟ್. ವಿಂಡ್ ಬಫೆಟಿಂಗ್ ಚೆನ್ನಾಗಿ ಹೋಲ್ಡ್ ಆನ್ ಮಾಡುತ್ತೆ ನೀವು ಟಕ್ಕಿನ್ ಮಾಡ್ಕೊಂಡಾಗ. ಸೊ ಸ್ಪೋರ್ಟ್ಸ್ ಟೂರರ್ ಗಾಡಿಯಲ್ಲಿ ನಿಮಗೆ ಯಾವ ಥರ ಈ ಥರ ಸೈಡ್ ಮಿರರ್ಸು ಫ್ರಂಟಲ್ಲಿ ಇರುತ್ತೋ ಆ ಥರ ಇದೆ. ಹೆಡ್ಲೈಟ್ ಪರ್ಫಾರ್ಮೆನ್ಸ್ ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೀನಿ, ಪ್ರಿಟಿ ಡೀಸೆಂಟ್. ಮೇಯ್ನಾಗಿ ಈ ಮಿಶಿಲಿನ್ ರೋಡ್ 5 ಟೈರ್ಸ್ ಆಲ್ರೆಡಿ 2021ರಲ್ಲಿ ಫಸ್ಟ್ ಈ ಗಾಡಿಯಲ್ಲಿ ಈ ಟೈರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು, ಬಿಲ್ಟ್ ಆರ್ಡರ್ ಮಾತ್ರ. ಬಟ್ ಈಗ ಇದರಲ್ಲೇ ಸ್ಟ್ಯಾಂಡರ್ಡ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೂಪರ್ ಟೈರ್ಸ್ ಅಂತಲೇ ಹೇಳಬೇಕು. ಸ್ಟ್ಯಾಂಡರ್ಡ್ ಆಗಿ ಒಳ್ಳೆ ಗ್ರಿಪ್ ಇದೆ, ಚೆನ್ನಾಗಿ ಲೀನ್ ಕಾನ್ಫಿಡೆಂಟಾಗಿ ಲೀನ್ ಇನ್ ಮಾಡ್ಬೋದು ಗುರು. ಇವ್ರದೇ TVS ಆದಂಥ ಯೂರೋ ಗ್ರಿಪ್ ಟೈರ್ಸ್ ಇದೆ, ಪ್ರೈಸೂ ಕಮ್ಮಿ, ಅದು ಗ್ರಿಪ್ಪೂ ಚೆನ್ನಾಗಿದೆ. ಪ್ರಾಪರ್ ಟ್ರ್ಯಾಕ್ ಟೈರ್ಸ್ ಏನಾದ್ರು ಕೊಟ್ಟರೆ. ಬಟ್ ಏನಂದರೆ ಅದರಲ್ಲಿ ನಮಗೆ ತುಂಬ ಸಾಫ್ಟ್ ಟೈರ್ಸ್ ಬೇರೆ ಇದ್ಬಿಟ್ಟಿದೆ ಅಲ್ಲ, ಲೈಫ್ ಜಾಸ್ತಿ ಬರಲ್ಲ. ಸೊ ಇದು ಒಂಥರ ಪರ್ಫೆಕ್ಟ್ ಬ್ಯಾಲೆನ್ಸ್, ಗ್ರಿಪ್ಪೂ ಇದೆ ಹಾಗೆ ಲಾಂಗ್ ಲೈಫೂ ಬರುತ್ತೆ. 10-15-20 ಸಾವಿರವರೆಗೂ ಓಡಿಸ್ಬೋದು. ವೀಲ್ಸ್ ಅಲ್ಲಿ ಯಾವುದೇ ರೀತಿಯ ಡಿಸೈನ್ ಚೇಂಜಸ್ ಮಾಡಲಿಲ್ಲ. RTR 310 ತರ ವೀಲ್ಸ್ ಯೂಸ್ ಮಾಡಿಲ್ಲ. ಸೇಮ್ 300mm ಡಿಸ್ಕ್ ಬ್ರೇಕ್ ಇದೆ ಬೈಬ್ರೆ ಅವ್ರದ್ದು, ಒಳ್ಳೆ ಬೈಟ್ ಇದೆ. ಬಟ್ ಟಾಪ್ ಎಂಡ್ ಮಾಡೆಲ್ ಅಲ್ಲಿ ನಮಗೆ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಕೊಟ್ಟಿದ್ರೆ, ಬಿಲ್ಟ್ ಆರ್ಡರ್ ಅಲ್ಲಿ ಆಪ್ಷನ್ ಇದ್ದರೆ ಚೆನ್ನಾಗಿರೋದು. ನಾವು ಹಾಕ್ಸ್ಕೊಬೋದು ಔಟ್ ಸೈಡ್. ಸೊ ಸಿಗುತ್ತೆ ಈ ಬ್ರೇಕ್ಸ್ ಎಲ್ಲ. ಬ್ಯಾಲೆನ್ಸ್ ಆಫ್ ದ ಬೈಕ್ ಸ್ಪಾಟ್ ಆನ್. ಚಾರ್ಸಿ 10/10, 310cc ಅಲ್ಲ, ಇದ್ರಲ್ಲಿ 500cc ಹಾಕಿದ್ರು ಈ ಚಾಸಿಯಲ್ಲಿ ವೆರಿ ಕೇಪಬಲ್. ಸ್ಪೆಷಲಿ ನೀವು ಟ್ರ್ಯಾಕಲ್ಲಿ ಈಗಿರೋ 400-450cc ಗಾಡಿಗಳಿಗಿಂತ ಇದರಲ್ಲಿ ಟ್ರ್ಯಾಕಲ್ಲಿ ಇನ್ನೂ ಕಂಫರ್ಟೇಬಲ್ ಇರುತ್ತೆ. ಅದು ಬಿಟ್ಟರೆ ನನಗೆ ಇಷ್ಟ ಆಗದಿದ್ದೇನೆಂದರೆ ಈ ಎಕ್ಸಾಸ್ಟು, ಇದನ್ನು ಚೇಂಜಸ್ ಮಾಡಿಲ್ಲ. ಇದನ್ನೇನೋ ಚೇಂಜ್ ಮಾಡಿಬಿಟ್ಟಿದ್ರೆ ನೋಡಿ ವೆಯ್ಟೂ ಕಮ್ಮಿ ಆಗ್ತಿತ್ತು, ನೋಡೋಕ್ಕೂ ಚೆನ್ನಾಗಿರೋದು. ಬಿಕಾಸ್ ನೋಡೋದಕ್ಕೆ ಚೆನ್ನಾಗಿರಲಿ ಅಂತ ಈ ಕಲರ್ ಜೊತೆಗೆ ನೋಡಿ ಟ್ರಾನ್ಸ್ಪರೆಂಟ್ ಕ್ಲಚ್ ಏನಿದೆ ಇಂಜಿನಲ್ಲಿ ಇದನ್ನ ಯೂಸ್ ಮಾಡಿದ್ದಾರೆ. ನೋಡಿ ಒಳಗಡೆ ಈ ರೆಡ್ ಆಕ್ಸೆಂಟಲ್ಲಿ ಇದೆ. ಸೊ ಇದೇನಂದ್ರೆ ನಮಗೆ ಮಳೆ ಏನಾದರೂ ಬಂದು ಫಾಗ್ ಆಗುತ್ತೆ ಅಂದರೆ ಆಗೋದಿಲ್ಲ. ಒಂಥರ ಡುಕಾಟಿಯಲ್ಲಿ ಇದೆಯಲ್ಲ ಪಾನಿಗಾಲೆ, ಒಂಥರ ಇನ್ಸ್ಪಿರೇಷನ್ ಅಂತಲೇ ಹೇಳಬೇಕು. ಪ್ಯಾಕ್ಸ್ ಬಗ್ಗೆ ಮಾತಾಡೋಣ, ಬಿಕಾಸ್ ಅದೇ ಮೇಜರ್ ಆಗಿ ಈ ಗಾಡಿಯಲ್ಲಿ ಇರೋದು. ಡೈನಮಿಕಲ್ಲಿ ನಿಮ್ಗೆ ಏನು ಎಕ್ಸ್ಟ್ರಾ ಬರುತ್ತೆ ಅಂದರೆ ಸ್ಟ್ಯಾಂಡರ್ಡ್ ಗಾಡಿಗಿಂತ ನಿಮಗೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಮುಂದೆ ಹಿಂದೆ ಬರುತ್ತೆ. ಪ್ಲಸ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮು ಸ್ಟ್ಯಾಂಡರ್ಡ್ ಆಗಿ ಸಿಗುತ್ತೆ. ಬಟ್ ಏನಂದರೆ ನೀವು ಅದಕ್ಕೆ 18,000 ಕೊಡಬೇಕು ಗುರು. ಪ್ಲಸ್ ನಿಮಗೆ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಕೂಡ ಸಿಗುತ್ತೆ ಸ್ಟ್ಯಾಂಡರ್ಡ್ ಆಗಿ. ಬಟ್ ಕ್ರೂಸ್ ಕಂಟ್ರೋಲ್ ಸ್ಟ್ಯಾಂಡರ್ಡು. ಡೈನಮಿಕ್ ಪ್ರೋ ಕಿಟ್ ತೊಗೊಂಡ್ರೆ ಈ ಕ್ರೂಸ್ ಕಂಟ್ರೋಲ್ನ ಹಲವಾರು ಡಿಫ್ರೆಂಟ್ ಸ್ಟೈಲಲ್ಲಿ ಯೂಸ್ ಮಾಡ್ಕೊಬೋದು. ನೀವೇನಾದ್ರು ಹೋಗ್ತಿರ್ತೀರಾ, ಕಾರ್ನರ್ ಲೀನ್ ಮಾಡ್ತೀರಾ, ಕ್ರೂಸ್ ಕಂಟ್ರೋಲ್ ಲೀನ್ ಆ್ಯಂಗಲ್ನ ಡಿಟೆಕ್ಟ್ ಮಾಡಿ ಆಟೋಮ್ಯಾಟಿಕಾಗಿ ಸ್ಲೋ ಡೌನ್ ಆಗುತ್ತೆ. ಪ್ಲಸ್ ನೀವು ಬ್ರೇಕ್ ಹಾಕಿದಾಗ ಕಾರ್ನರಿಂಗ್ ABS ಅಲ್ಲಿ ಸ್ಕಿಡ್ ಆಗೋದಿಲ್ಲ ಗಾಡಿ ಕಾರ್ನರ್ ಮಾಡುವಾಗ. ಪ್ಲಸ್ ಕಾರ್ನರಿಂಗ್ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ ಗುರು. ಕ್ರೇಜಿ. ಬಿಕಾಸ್ ಹಿಮಾಲಯನ್ ಕಲ್ತ್ಕೊಳ್ಳಿ, ಟ್ರಾಕ್ಷನ್ ಕಂಟ್ರೋಲ್ ಕೊಡಿ ಬೇಗ ಆದಷ್ಟು. ಬಿಕಾಸ್ 40 bhp ಗಾಡಿಯಲ್ಲಿ ಇನ್ನೂ ಟ್ರಾಕ್ಷನ್ ಕಂಟ್ರೋಲ್ ಇಲ್ಲ. ಈ ಡಿಸ್ಪ್ಲೇನ ಯಾವುದೇ ರೀತಿಯ ಚೇಂಜಸ್ ಮಾಡಿಲ್ಲ. ಇಂಚ್ ಕಲರ್ TFT ಡಿಸ್ಪ್ಲೇ ಏನಿದೆ ಅದೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಕೆಳಗಡೆ ಮೇಲೆ ಟೇಲ್ ಲೈಟ್ಸ್ ಇದೆ. ಸೆಂಟ್ರಲ್ ನಮಗೆ ಸ್ಪೀಡೋಮೀಟರು, ಗೇರ್ ಪೊಸಿಷನ್ ಇಂಡಿಕೇಟರು, ಕೂಲ್ ಅಂಡ್ ಟೆಂಪರೇಚರು, ಹಾಗೆ ಫ್ಯೂಯಲ್ ಗೇಜ್ ಇದೆ. RPM ಎಸ್ಪೆಷಲಿ ಟ್ರ್ಯಾಕಲ್ಲಿ ನೀವು ಇದನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿದೆ. ಪ್ಲಸ್ ನಿಮ್ಮ ಫೋನ್ನ ಕನೆಕ್ಟ್ ಮಾಡ್ಕೊಬೋದು. ಇದರಲ್ಲಿ ನಿಮಗೆ ರೇಸ್ ಡೇಟಾ ಸಿಗುತ್ತೆ, ಮ್ಯೂಸಿಕ್ ಕಂಟ್ರೋಲ್ ಮಾಡ್ಬೋದು. ಸೊ ವೆರಿ ವೆರಿ ನೈಸ್. ಸೊ ಈ ಬಟನ್ಸ್ ಅಲ್ಲಿ ಬಂದ್ರೆ ಬಟನ್ಸ್ ಯಾವುದೇ ರೀತಿಯ ಚೇಂಜಸ್ ಮಾಡಲಿಲ್ಲ. ಇಲ್ಲಿ ಫ್ರಂಟ್ ಸೆಕ್ಷನ್ ಅಲ್ಲಿ ಆಕ್ಚುಲಿ ಕ್ರೂಸ್ ಕಂಟ್ರೋಲ್ ಚೆನ್ನಾಗಿದೆ ಗುರು. ವೆರಿ ಸ್ಲಿಕ್ ಸಿಸ್ಟಮ್. ಎಷ್ಟು ಈಸಿಯಾಗಿ ಸೆಟ್ ಮಾಡ್ಕೊಬೋದು ಕ್ರೂಸ್ ಕಂಟ್ರೋಲ್ನ. ಆನ್ ಅಂಡ್ ಆಫ್ ಮಾಡ್ಕೊಳ್ಬೋದು, ಆಫ್ ಮಾಡ್ಕೊಬೋದು. ಸೆಟ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಕ್ರೂಸ್ ಕಂಟ್ರೋಲ್ ಆಕ್ಟಿವೇಟ್ ಆಗುತ್ತೆ. ಹಜಾರ್ಡ್ ಬಟನ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ. ನಮಗೆ ಅಡ್ಜಸ್ಟಬಲ್ ಲೀವರ್ ಸೂಪರ್ ಯೂಸ್ಫುಲ್ಲು. ಬಿಕಾಸ್ ಈ ಸ್ಲಿಪ್ಪರ್ ಕ್ಲಚ್ ಏನಿದೆ ಮ್ಯಾಕ್ಸಿಮಮ್ ಟೈಮ್ ಯೂಸೇ ಮಾಡಲಾಗಿರೋ ಸ್ಲಿಪ್ಪರ್ ಕ್ಲಚ್ನ. ಬಿಕಾಸ್ ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್. ಬೈ ಡೈರೆಕ್ಷನಲ್ ಅಂದರೆ ಅಪ್ಪು ಡೌನು ನಾವು ಕ್ಲಚ್ ಯೂಸ್ ಮಾಡ್ದೇ ಶಿಫ್ಟ್ ಮಾಡ್ಕೊಬೋದು. ಸೊ ಪ್ರದೀಪ್ ಅವರೇ, ಕೊನೆಗೆ 2024 ಈ ಅಪ್ಡೇಟೆಡ್ RTR 310 ರೆಕಮೆಂಡ್ ಮಾಡ್ತೀರಾ ಅಂದರೆ, ಸೊ ನೀವು ಬೇಸ್ ವೇರಿಯಂಟ್ನ ತೊಗೊಂಡ್ರೆ ಡೆಫಿನೆಟ್ಲಿ ಸೂಪರ್ ವ್ಯಾಲ್ಯೂ ಫಾರ್ ಮನಿ ಅಂತಲೇ ಹೇಳಬೇಕು. ಯಾಕಂದರೆ ಹಳೆ ಮಾಡಲ್ಗಿಂತ ಏನು ಜಾಸ್ತಿ ಪ್ರೈಸ್ ಏನು ಇನ್ಕ್ರೀಸ್ ಮಾಡಿಲ್ಲ ಬೇಸ್ ಮಾಡಲಲ್ಲಿ. ಪ್ಲಸ್ ನಿಮಗೆ ಕ್ರೂಸ್ ಕಂಟ್ರೋಲ್ ಸ್ಟ್ಯಾಂಡರ್ಡ್ ಆಗಿ ಸಿಗ್ತಾ ಇದೆ. ಪ್ಲಸ್ ನಿಮ್ಗೆ ಒಳ್ಳೆ TFT ಡಿಸ್ಪ್ಲೇ, ಒಳ್ಳೆ ಇಂಜಿನಲ್ಲಿ ತುಂಬ ಪವರ್ ಫಿಗರ್ಸು ಎಲ್ಲ ಇನ್ಕ್ರೀಸ್ ಆಗಿದೆ. ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಹಾಕಿದ್ರೆ ನೀವು ಆ ಕಿಟ್ಸು, ಬಿಲ್ಟ್ ಟು ಆರ್ಡರ್ ಇದೆಲ್ಲ ಬರುತ್ತೆ. ಥಿಂಕ್ ಈ ಆಪ್ಷನ್ಸ್ ಇರೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸ್ಪೆಷಲಿ ಏನಂದರೆ ಇದು ಒಳ್ಳೆ ಇಂಜಿನ್ ಗುರು. ಜಸ್ಟ್ ವೈಬ್ರೇಷನ್ಸ್ ಅನ್ನೋ ಪ್ರಾಬ್ಲಮ್ ಒಂದಿತ್ತು ಇದರಲ್ಲಿ, ಸಿಕ್ಕಾಪಟ್ಟೆ ವೈಬ್ರೇಟ್ ಆಗೋದು. ಬಟ್ ಈಗ ಅದನ್ನು ಮಿನಿಮೈಸ್ ಮಾಡಿದ್ದಾರೆ. ಬಿಕಾಸ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗಿದೆ, ಪಿಸ್ಟನ್ ಲೈಟರ್ ಮಾಡಿದ್ದಾರೆ, ಓವರ್ ಆಲ್ ಪವರೂ ಇನ್ಕ್ರೀಸ್ ಆಗಿದೆ, ಟಾರ್ಕು ಚೆನ್ನಾಗಿ ಡೆಲಿವರ್ ಆಗ್ತಿದೆ. ಬಿಕಾಸ್ RTR ಥರ ಹಿಂದೆ ಸ್ಪ್ರಾಕೆಟ್ ದೊಡ್ಡದಾಗಿ ಕೊಟ್ಟಿಲ್ಲ, ಸ್ವಲ್ಪ ಸೇಮ್ ಸ್ಟ್ಯಾಂಡರ್ಡ್ ಸೈಜ್ ಇದೆ. ಸೊ ಅದರಿಂದ ನಿಮ್ಗೆ ಏನಂದರೆ ಲೋ ಎಂಡಲ್ಲಿ ಒಳ್ಳೆ ಪಿಕಪ್ ಇದೆ ಗುರು. ಪ್ಲಸ್ ಕ್ವಿಕ್ ಶಿಫ್ಟರ್ ಅಂತೂ ಹೇಳೋದೇ ಬೇಡ, ಎಷ್ಟು ಸ್ಲೀಕ್ ಆಗಿದೆ ಗೊತ್ತಾ, ಅಮೇಝಿಂಗ್ ಅಂತಲೇ ಹೇಳಬೇಕು. ವೆರಿ ವೆರಿ ಗುಡ್ ಬೈಕ್ TVS ಅವರಿಂದ. ಬಟ್ ನಮ್ಮ ಸಿಟಿಯಲ್ಲಿ ಯಾವ ಥರ ಬರುತ್ತೆ, ಮೈಲೇಜ್ ಎಷ್ಟು ಬರುತ್ತೆ ಅಂತ ನಾವು ಬೆಂಗಳೂರಲ್ಲಿ ಲಾಂಗ್ ಟರ್ಮ್ ರಿವ್ಯೂ ಮಾಡಿದಾಗಲೇ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಸೊ ಅದಕ್ಕೋಸ್ಕರ ನೀವು ಪ್ರದೀಪ್ ಆನ್ ವೀಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಸೊ ಹೋಪ್ ಎಲ್ಲ ಮಾಹಿತಿನ ಕೊಟ್ಟಿದ್ರೆ ಜಸ್ಟ್ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫಾಗಿ ರೈಡ್ ಮಾಡಿ. ಜೈ ಕರ್ನಾಟಕ. ಸೊ ಇದು ಕೋಸ್ಟ್ ಅನ್ನೋ ಟ್ರಾಕ್, ಇದು ಕೊಯಂಬತ್ತೂರಲ್ಲಿ ಫ್ರೆಶ್ ಆಸ್ಫಾಲ್ಟ್, ತುಂಬ ದೊಡ್ಡದಾಗಿದೆ ರೋಡು, ತುಂಬ ಹೀಟ್ ಇದೆ ನೋಡಿ. ಆಲ್ಮೋಸ್ಟ್ 130 ಈಸಿಗಳು. ಒನ್ 130 ಕಾರ್ನರಿಂಗ್ ಮಾಡ್ತಾ ಇದ್ದೀನಿ. ಏನ್ ಸ್ಟೆಬಿಲಿಟಿ ಆಗೋರು ಚಾಸಿ, ಇಟ್ಸ್ ಟೂ ಗುಡ್.
ಫೋರ್ತ್ ಗೇರ್ ಅಲ್ಲಿ ಈಸಿ ನೀ ಡೌನ್. Oh, nice. Seriously, this chassis is too good, Guru. Fourth gear all cornering. Nice lean angle. Oh, nice. Full scraping. Oh. Fifth gear. 120. ನನಗೆ ಲೆಫ್ಟ್ ಹ್ಯಾಂಡರ್ ಸ್ವಲ್ಪ ಈಸಿ, ಲೆಫ್ಟ್ ಹ್ಯಾಂಡ್ ಟರ್ನ್ ಮಾಡೋದು, ಬಟ್ ರೈಟ್ ಹ್ಯಾಂಡರ್. ಡೌನ್ ಶಿಫ್ಟ್ ಬ್ರೇಕ್. ನೋಡಿ ಫುಲ್ ನೀ ಸ್ಕ್ರೇಪ್. ವಾವ್, ಅಮೇಜಿಂಗ್. ಏನ್ ಗುರು ಈ ಸ್ಪೀಡ್ಸ್ ಅಲ್ಲಿನೂ ಇಷ್ಟು ಕಂಫರ್ಟಬಲ್ ಆಗಿದೆ. ಸ್ಪೆಷಲಿ ಸಸ್ಪೆನ್ಷನ್ ಏನ್ ಮಾಡಿದ್ದಾನೆ ಫ್ರಂಟ್ ಅಲ್ಲಿ ಸ್ವಲ್ಪ ಸ್ಟಿಫ್ ಮಾಡಿಟ್ಟಿದ್ದೀನಿ, ಸೊ ಅದರಿಂದ